ಎಕ್ಸೆಲ್ನಲ್ಲಿ ಫಿಲ್ಟರ್ನ ಅಪ್ಲೈ ಮಾಡಿದ್ದಾದಮೇಲೆ ಸೀರಿಯಲ್ ನಂಬರ್ಸ್ನ ಯಾವ ಥರ ಜನ್ರೇಟ್ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಈಗ ನಾನು ಎಂಪ್ಲಾಯಿ ನೇಮ್ಗೆ ಲಿಸ್ಟ್ ಆಫ್ ಎಂಪ್ಲಾಯಿ ನೇಮ್ಸ್ ಇದೆಯಲ್ಲ, ಈ ಲಿಸ್ಟ್ ಆಫ್ ಎಂಪ್ಲಾಯಿ ನೇಮ್ಸಲ್ಲಿ ಫಿಲ್ಟ್ರಲ್ಲಿ ನಾನು ಕೆಲವೊಂದು ನೇಮ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ ರ್ಯಾಂಡಮ್ ಆಗಿ. ಕೆಲವೊಂದು ನೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಆ ನೇಮ್ಸಿಗೆ ನಾವು ಸೀರಿಯಲ್ ನಂಬರ್ ಅನ್ನೋದು ಜನ್ರೇಟ್ ಮಾಡೋಣ. ಈಗ ನಾನು ಲಿಸ್ಟ್ ಆಫ್ ಎಂಪ್ಲಾಯಿ ನೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಎಂಪ್ಲಾಯಿ ನೇಮ್ಸ್ಗೆ ಸೀರಿಯಲ್ ನಂಬರ್ನ ಜನ್ರೇಟ್ ಮಾಡೋದಕ್ಕೆ ನಾರ್ಮಲ್ ಆಗಾದರೆ ನಾವು ಜಸ್ಟ್ 1 ಅಂತೇಳಿ ಪ್ರೆಸ್ ಮಾಡಿ ನಾವು ಆ ಸೆಲ್ ಮೇಲೆ ಕಂಟ್ರೋಲ್ ಬಟನ್ನ ಹೋಲ್ಡ್ ಮಾಡಿ ನಾವು ಡ್ರ್ಯಾಗ್ ಮಾಡಿದ್ರೆ ನಾರ್ಮಲ್ ಆಗಿ ಸೀರಿಯಲ್ ನಂಬರ್ ಅನ್ನೋದು ಜನ್ರೇಟ್ ಆಗುತ್ತೆ. ಆದರೆ ಫಿಲ್ಟರ್ ಅಪ್ಲೈ ಮಾಡಿದಾಗ ನಮಗೆ ಸೀರಿಯಲ್ ನಂಬರ್ ಈ ಥರ ಜನ್ರೇಟ್ ಆಗೋಲ್ಲ. ಇಲ್ಲಾಂದರೆ ನಾವು ಫಿಲ್ ಸೀರೀಸ್ ಯೂಸ್ ಮಾಡಿಕೊಂಡು ಸೀರಿಯಲ್ ನಂಬರ್ನ ಜನ್ರೇಟ್ ಮಾಡೋದಕ್ಕಾಗುತ್ತಾ ಅಂದರೆ ಫಿಲ್ ಸೀರೀಸಲ್ಲೂ ನಮಗೆ ಜನ್ರೇಟ್ ಮಾಡೋದಕ್ಕೆ ಆಪ್ಷನ್ ಅನ್ನೋದೇ ಪಾಪ್ ಆಗೋಲ್ಲ. ಅದ್ರ ಬದಲಾಗಿ ನಮಗೆ ಈಸಿಯೆಸ್ಟ್ ಮೆಥಡ್ ಯಾವುದು ಅಂದರೆ ನಾರ್ಮಲಾಗಿ ಟೈಪ್ ಮಾಡೋ ಬದಲು ಸಬ್ ಟೋಟಲ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಸೀರಿಯಲ್ ನಂಬರ್ಸ್ನ ಜನ್ರೇಟ್ ಮಾಡ್ಬೋದು. ಈಗ ಸಬ್ ಟೋಟಲ್ ಫಂಕ್ಷನ್ನ ಇನ್ಸರ್ಟ್ ಮಾಡೋಣ. ಈಕ್ವಲ್ಸ್ ಸಬ್ ಟೋಟಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ ಟೋಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕೌಂಟ್ ಎ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೌಂಟ್ ಎನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಕಾಮಾ ಇನ್ಸರ್ಟ್ ಮಾಡಿ ನನಗೆ ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಫಿಲ್ಟರ್ ಅಪ್ಲೈ ಮಾಡಿರೋದು ಎಂಪ್ಲಾಯಿ ನೇಮ್ಗಲ್ಲ, ಎಂಪ್ಲಾಯಿ ನೇಮ್ ಫೀಲ್ಡ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೋಲನ್ನ ಇನ್ಸರ್ಟ್ ಮಾಡ್ತೀನಿ. ಕೋಲನ್ನ ಇನ್ಸರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನನಗೆ ಆಟೋಮೆಟಿಕ್ಕಾಗಿ C3 ಅನ್ನೋದೇ ಸೆಲ್ ನೇಮ್ ಅನ್ನೋದು ಶೋ ಆಗ್ತಾ ಇದೆ. ನಾನು ಜಸ್ಟ್ ಇಲ್ಲಿ ಫಸ್ಟ್ C3 ಬಂದಿದೆಯಲ್ಲ, ಈ C3ಗೆ ಬಂದ್ಬಿಟ್ಟು ನಾನು ಜಸ್ಟ್ F4 ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. F4 ಬಟನ್ನ ಪ್ರೆಸ್ ಮಾಡಿದ್ರೆ ನನಗೆ ಸಿಗಿನ ಮುಂಚೆ ಮತ್ತು 3ಗಿನ ಮುಂಚೆ $2 ಸಿಂಬಲ್ ಅನ್ನೋದು ಇನ್ಸರ್ಟ್ ಆಗಿದೆ. ಅದ್ರ ಬದಲಾಗಿ ನಾವು ಡೈರೆಕ್ಟಾಗಾದರೂ ಟೈಪ್ ಮಾಡ್ಬೋದು. ನಾನು ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಎಂಟರ್ ಕೊಟ್ಟರೆ ನನಗೆ ಸೀರಿಯಲ್ ನಂಬರ್ ಅನ್ನೋದು ಜನ್ರೇಟ್ ಆಗಿದೆ. ನನಗೆ ಇದಿಷ್ಟನ್ನು ಡೂಪ್ಲಿಕೇಟ್ ಮಾಡಬೇಕು, ಡ್ರ್ಯಾಗ್ ಮಾಡಬೇಕು, ಅಷ್ಟೇನೇನಿಲ್ಲ. ಕಂಟ್ರೋಲ್ D ಮಾಡ್ತಾ ಇದ್ದೀನಿ ಡೂಪ್ಲಿಕೇಟ್ಸ್ಗೆ. ಆಟೋಮೆಟಿಕ್ಕಾಗಿ ನನಗೆ ಸೀರಿಯಲ್ ನಂಬರ್ ಅನ್ನೋದು ಫಿಲ್ಟರ್ ಅಪ್ಲೈ ಆಗಿದೆ. ಇಲ್ಲಿ ನೋಡ್ತಿದ್ದಂಗೆ ನೀವು ಫಿಲ್ಟರ್ ಅಪ್ಲೈ ಆಗಿದೆ. ಫಿಲ್ಟರ್ ಅಪ್ಲೈ ಆಗಿರೋಂಗೆ ನನಗೆ ಸೀರಿಯಲ್ ನಂಬರ್ ಅನ್ನೋದು ಜನ್ರೇಟ್ ಆಗಿದೆ. ಈ ಥರ ಸಬ್ ಟೋಟಲ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಸೀರಿಯಲ್ ನಂಬರ್ಸ್ನ ಜನ್ರೇಟ್ ಮಾಡ್ಬೋದು.